ಲಂಡನ್ ಕ್ರಿಸ್ಮಸ್ ಲೈಟಿಂಗ್ಸ್ ನ ನಿಮ್ಮೆಲ್ಲರಿಗೂ ತೋರಿಸ್ತಿದೀನಿ. ನೀವೆಲ್ಲ ಅಲ್ಲೇ ಮನೇಲೆ ಆರಾಮಾಗಿ ಕುತ್ಕೊಂಡು ನನ್ನ ಬ್ಲಾಗ್ ಅಲ್ಲಿ ಕ್ರಿಸ್ಮಸ್ ಲೈಟಿಂಗ್ಸ್ ನ ನೋಡಿ ಎಂಜಾಯ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐಟನರಿ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವತ್ತೊಂದಿನಕ್ಕೆ ಅಂತ ಅನ್ಬಿಟ್ಟು. ಸನ್ ಸೆಟ್ಟಿಂಗ್ ಆಗ್ತಿದೆ ನೋಡಿ. ನನ್ನ ಕಣ್ಣು ಮುಚ್ಚಿ ನನ್ನ ಈಚೆ ಕರ್ಕೊಂಡು ಹೋಗ್ತಾಳಂತೆ. ಆ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಗೈಸ್, ನಿಮ್ಗೂ ಕೂಡ ತೋರಿಸ್ತೀನಿ ಲೈಟಿಂಗ್ಸ್ ಹೇಗಿರುತ್ತೆ ಏನು ಅಂತ. ಗೈಸ್ ಹೋಗ್ತಿದೀವಿ ನೋಡಿ ಗೈಸ್. -2 ಡಿಗ್ರಿ ಇದೆ ಇವಾಗ ನಮ್ಮ ಹುಡುಗಿರು ಲೈಟಿಂಗ್ಸ್ ಬಿಟ್ಟು ಈಕೋ ಮೆಲನ್ ಒಳಗಡೆ ಹೋಗ್ತಾ ಇದ್ದಾರೆ. ನೋಡಿ ಗೈಸ್, ಚಳಿಲಿ ನಾವು ಫೋಟೋ ತೆಕ್ಕೊಳ್ಳೋದು ಹಿಂಗೆ ನೋಡಿ ಎಲ್ಲ ತೆಗಿಯೋ ಟೈಮಲ್ಲಿ ಬಂದಿದ್ದೀವಿ. ದೀಪಾವಳಿ ಲೈಟಿಂಗ್ಸ್ ತರ. It is finally 2026. Hi guys, welcome back to my channel. ಇವತ್ತು ನಾನು ಏನ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ನೇಲ್ ಮತ್ತೆ ಟೈಟಲ್ ನೋಡಿರ್ತೀರಾ. ಇವತ್ತು ನಾನು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಲಂಡನ್ ಕ್ರಿಸ್ಮಸ್ ಲೈಟಿಂಗ್ಸ್ ನ ನಿಮ್ಮೆಲ್ಲರಿಗೂ ತೋರಿಸ್ತಿದ್ದೀನಿ. ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಲಂಡನ್ ಲೈಟಿಂಗ್ಸ್ ಮತ್ತೆ ಇನ್ನು ಸಾಕಷ್ಟು ಹಲವಾರು ಜಾಗಗಳು ಎಕ್ಸ್ಪ್ಲೋರ್ ಮಾಡೋದಿದೆ ಇವತ್ತು. ನೀವೆಲ್ಲ ಅಲ್ಲೇ ಮನೇಲೆ ಆರಾಮಾಗಿ ಕುತ್ಕೊಂಡು ನನ್ನ ವ್ಲಾಗಲ್ಲಿ ಕ್ರಿಸ್ಮಸ್ ಲೈಟಿಂಗ್ಸ್ನ ನೋಡಿ ಎಂಜಾಯ್ ಮಾಡ್ಬೋದು. ಹೌದು, ಕ್ರಿಸ್ಮಸ್ ಲೈಟಿಂಗ್ ವ್ಲಾಗ್ ಹಾಕೋದು ಸ್ವಲ್ಪ ತಡ ಆಯಿತು. ಕ್ರಿಸ್ಮಸ್ ಆದಮೇಲೆ ಪೋಸ್ಟ್ ಮಾಡ್ತಿದ್ದೀನಿ ವ್ಲಾಗ್ನ. ಯಾಕೆ ಅಂತ ಅಂದರೆ ಕ್ರಿಸ್ಮಸ್ ಟೈಮಲ್ಲಾಗಲಿ ಇಲ್ಲ ನ್ಯೂ ಇಯರ್ ಟೈಮಲ್ಲಾಗಲಿ ನನಗೆ ಹುಷಾರಿರಲಿಲ್ಲ. ಈಗಲೂ ಕೂಡ ಹುಷಾರಿಲ್ಲ. ಲೈಟಾಗಿ ಕೋಲ್ಡು ಕಾಫ್ ಎಲ್ಲ ಆಗಿಬಿಡಿದೆ ವೆದರ್ ಚೇಂಜ್ಗೆ. ಮತ್ತು ನಮ್ಮ ಹುಡುಗಿರೆಲ್ಲ ಬ್ಯುಸಿ ಇದ್ರು. ಇವಾಗೆಲ್ಲರೂ ಫ್ರೀ ಆಗಿರೋದ್ರಿಂದ ನಾವು ಫೈನಲಿ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋಕ್ಕೆ. ಇಲ್ಲಿ ಜಾನ್ವಿ ಹಿಂಗೆ ರೆಡಿ ಆಗಿದ್ದಾಳೆ. ನಾನು ಹಿಂಗೆ ರೆಡಿ. ನನ್ನ ಔಟ್ಫಿಟ್ ತೋರಿಸೋದು. ಹೇಳು ಗೈಸ್. ನೋಡಿ ಗೈಸ್, ಪ್ರಗತಿ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಮತ್ತೆ ಇನ್ನೊಬ್ಳು ಜಾನ್ಸಿ ಒಳಗಡೆ ಅವಳು ಸೆಲ್ಫ್ನ ನೋಡ್ಕೋತಾ ಇದ್ದಾಳೆ. ಬನ್ನಿ ಗೈಸ್, ನೋಡೋಣ ಏನು ಮಾಡ್ತಾಳು ಅವಳು. ಲಿಫ್ಟ್ ಒಳಗಡೆ ಗೈಸ್ ಇಲ್ಲಿ ನೋಡಿ ಗೈಸ್. ಇವರಿಬ್ರು ನನಗೆ ಜಾಗ ಬಿಟ್ಟಿದ್ದೀನಿ. ಯಾವ್ದಾದ್ರು ಇದೆಯಾ? ಬರೀ ಹಳೆ ಬ್ಲಾಗ್ ನೋಡಿ ಗೈಸ್, ಯಾರಿಗೆ ಜಾಗ ಬಿಡಲ್ಲ ಅಂತ. ಸೊ ನಾವ್ ಈ ತರ ರೆಡಿಯಾಗಿ ಕ್ರಿಸ್ಮಸ್ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಕಮೆಂಟ್ ಮಾಡಿ. ಹ್ಯಾಟ್ ಫನ್ನಿಯಾಗಿ ಕಾಣಿಸ್ತಿದೆ ಇಲ್ಲ ಶೀಕ್ ಕಾಣಿಸ್ತಿದೆ? ಇಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬ್ರೋ. ಯಾವಾಗಲೂ ಒಂದೇ ತರ ಇರಬೇಕು. ಸ್ಲೀಕ್ ಕಾಣಿಸ್ತಿದೆ. ಓಕೆ ಬನ್ನಿ ಗೈಸ್, ಇವಾಗ ಹೋಗೋಣ. ಲೆಟ್ಸ್ ಗೋ. ಲಂಡನ್ ಲೈಟ್ಸ್, ಲೆಟ್ಸ್ ಗೋ. ಸಾಕು ಗೈಸ್. ಕರ್ಕೊಂಡು ಹೋಗಿರ್ಲಿಲ್ಲ ಅಲ್ವಾ ಬ್ರೋ ಇಷ್ಟು ದಿನ? ನೋಡಿ ನಾವು ಕುಗ್ರಾಮದಲ್ಲಿ ಇದ್ವಿ, ಅದಕ್ಕೆ ನಾವು ಕ್ರಿಸ್ಮಸ್ ದಿನ ಹೋಗಕ್ಕಾಗ್ಲಿಲ್ಲ. ಹೌ ಇಸ್ ನ್ಯೂ ಇಯರ್? ಹೌ ಇಸ್ ಎವ್ರಿಥಿಂಗ್? ವರ್ಕ್ ಆಗುತ್ತೆ ಬ್ರೋ ಫೋನು. ವರ್ಕ್ ಆಗುತ್ತೆ ಬ್ರೋ ಫೋನು. ನ್ಯೂ ಇಯರ್ ಚೆನ್ನಾಗಿದೆ ಗೈಸ್. It was very low key guys at home. You wanted to stay at home. ಯಾಕೆ? I'm not complaining. ಗೈಸ್ ಯಾಕೆ ಗೊತ್ತಾ, ನಮ್ಗೆ ನ್ಯೂ ಇಯರ್ ಅಂತ ಅಂದ್ರೆ ಯುಗಾದಿ. ಸೊ ನಾವು ಯುಗಾದಿ ಹಬ್ಬದ ದಿನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು. ಇದೆಲ್ಲ ಸುಮ್ಮನೆ ಇಂಗ್ಲಿಷ್ ಕ್ಯಾಲೆಂಡರ್ ಅಷ್ಟೇ. ಬನ್ನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಮಾಡ್ರಿ ಎಲ್ಲ. Happy New Year guys. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗೈಸ್. ನಿಮ್ಮೆಲ್ಲ be blessed with warmth, happiness, ವೆಲ್ತ್, health, ಎವ್ರಿಥಿಂಗ್. ಖುಷಿಯಾಗಿ ನಿಮ್ಮ ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ. ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್, ಇಟ್ ಈಸ್ -2 ಆ್ಯಂಡ್ ಸಿ ಹೌ ದ ಸ್ಕೈ ಈಸ್ ಲುಕಿಂಗ್. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಸಕ್ಕತ್ತಾಗಿದೆ ಗೈಸ್. ಚಳಿ ಆಲ್ರೆಡಿ ಚಳಿ ಅಂತ ಇದ್ದಾರೆ. ಇನ್ನ ಎಷ್ಟು ಸಾಯಂಕಾಲದವರೆಗೂ ಹೊರಗಡೆ ಸುತ್ತಬೇಕು. ಅಲ್ಲಿವರೆಗೂ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಗೈಸ್, ಐಟನರಿ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವತ್ತೊಂದಿನಕ್ಕೆ ಅಂತ ಅನ್ಬಿಟ್ಟು. ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ನೋಡಕ್ಕೆ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಸೊ ಸ್ಟೇ ಟ್ಯೂನ್ಡ್ ಗೈಸ್, ಸ್ಟೇ ಟ್ಯೂನ್ಡ್. ಲೆಟ್ಸ್ ಗೋ. ಸನ್ ಸೆಟ್ಟಿಂಗ್ ಆಗ್ತಿದೆ ನೋಡಿ ಗೈಸ್, ಸಕ್ಕತ್ತಾಗಿದೆ. ಬ್ಯೂಟಿ ಲಂಡನ್
ಸಕ್ಕತ್ತಾಗಿದೆ ನೋಡಿ. Hi guys, so we are in Regent Street right now. So Pragati is first time ಅವಳು ಲೈಟ್ಸ್ ನೋಡ್ತಿದ್ದಾಳೆ. ಹೌದು. ನನ್ನ ಮುಂಚೆ ನನ್ನ ಫ್ರೆಂಡ್ ಬಂದಾಗ ಅವಳು ಕಣ್ಮುಚ್ಚಿಸ್ಕೊಂಡು ಕರ್ಕೊಂಡು ಹೋಗಿದೆ. ಸೊ ನಂಗೆ ಆಸೆ ಇವಳು ಕಣ್ಮುಚ್ಚಿ ಕಾಯ್ಕೊಂಡಿದ್ದೀನಿ ಅದು ಇದ್ರ ಕೊನೆ ದಿನ ಬಂದಿದ್ದಾರೆ ಗೈಸ್. ಹೌದು, ನಾಳೆ ಬಿಚ್ಕೊಂಡು ಹೋಗ್ತಿದ್ದಾರೆ. ನಾವು ಇವತ್ತು ಬಂದಿದ್ದೀವಿ. ಸೊ ಇವಳು ನನ್ನ ಕಣ್ಣು ಮುಚ್ಚಿ ನನ್ನ ಈಚೆ ಕರ್ಕೊಂಡು ಹೋಗ್ತಾಳಂತೆ. ಸೊ ಆ ಫೀಲಿಂಗ್ ತುಂಬ ಚೆನ್ನಾಗಿರುತ್ತಂತೆ. ಸೊ ಬನ್ನಿ ಗೈಸ್, ನಿಮಗೂ ಕೂಡ ತೋರಿಸ್ತೀನಿ ಲೈಟಿಂಗ್ಸ್ ಹೇಗಿರುತ್ತೆ ಏನು ಅಂತ. ಬನ್ನಿ ಗೈಸ್, ಕಣ್ಣು ಮುಚ್ಕೋ, ಕೈ ಕೊಡು, ಕೈ ಕೊಡು, ಕೈ ಕೊಡು. ಬಾ ಗೈಸ್ ಹೋಗ್ತಿದ್ದೀವಿ. ಗೈಸ್ ಹೆಂಗಿದೆ ತೋರಿಸ್ಬಿಡ್ತೀನಿ ತಡೀರಿ ನಿಮ್ಗೆ ಒಂದ್ಸತಿ. 2 hours later. ಗೈಸ್ ಇಲ್ಲಿ ನೋಡಿ, this is how it looks. The light starts there. ಬಾ ಬಾ ಹಾ ಹಾ ಹಾ. ಅಲ್ಲಿ ಹಿಂದೆ ತಿರ್ಗು. ಹೆಂಗ ಅನ್ಸುತ್ತೆ ಪ್ರಗತಿ? ಸಕ್ಕತ್ತಾಗಿದೆ. ಆ ಕಡೆ ಅಂತೂ ಆ ಬ್ಲೂ ಲೈಟ್ಸ್ ಇರೋದಕ್ಕೆ ಕಾಣಿಸ್ತಿದೆ ಗೈಸ್. ನಂಗೆ ಅದು ಹೆಂಗೋ ಇದ್ರಲ್ಲಿ ಝೂಮ್ ಮಾಡಕ್ ಬರಲ್ಲ. ತೋರಿಸ್ತೀನಿ. ಅಲ್ಲಿದೆ ನೋಡಿ ಗೈಸ್. ಇಲ್ಲಿ ಗೈಸ್ ಇದೆ ಆ ಸ್ಪಾಟು. ಬನ್ನಿ ಅಲ್ಲಿ ಹೋಗೋಣ. ವಾವ್, ಸಕ್ಕತ್ತಾಗಿದೆ ನಿಜವಾಗ್ಲೂ. ಕ್ಯಾಮ್ರಾ ಅಂತೂ ಅದನ್ನ ಜಸ್ಟಿಸೇ ಮಾಡ್ತಿಲ್ಲ. ಏನು ಸಕ್ಕತ್ತಾಗಿದೆ ಅಂದರೆ ತುಂಬ ಸಕ್ಕತ್ತಾಗಿದೆ. ನನಗಂತೂ ವಾವ್ ಅನ್ನಿಸ್ತು. ಇರಿ ಗೈಸ್, ನೋಡಿದ್ದು ವಾವ್ ಹೆಂಗಿದೆ ನೋಡಿ. ಗೋಪ್ರೋ ಯಾರು ಎತ್ಕೊಂಡು ಹೋಗಲ್ಲ ಬಿಡು, ಅದಕ್ಕೆ ಫೋನ್ ಈಚೆ ತೆಗ್ದಿಲ್ಲ. ನೀವು ಮಿಸ್ ಆಗ್ಬಿಡ್ತೀರಾ. ಬನ್ನಿ, ಲೈಟಿಂಗ್ಸ್ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಅದೇ ಎಷ್ಟು ಚಳಿ ಇದೆ ಗೊತ್ತಾ, ಫುಲ್ಲು ಜನ. ಇನ್ನೇನು ನಾಳೆ ಲೈಟಿಂಗ್ಸ್ ತೆಗ್ದುಬಿಡ್ತಿದ್ದಾರೆ ಅಲ್ವಾ, ಸೊ ಅದಕ್ಕೆ ತುಂಬ ರಶ್ಶು ಗೈಸ್. ಎಷ್ಟು ಚಳಿ ಇದೆ ಅಂದರೆ -2 ಡಿಗ್ರಿ ಇದೆ ಇವಾಗ. ವಿ ಹ್ಯಾವ್ ಕಮ್ ಟು ಸಿ ದ ಕ್ರಿಸ್ಮಸ್ ಲೈಟಿಂಗ್ಸ್ ಇನ್ ಲಂಡನ್. ನಮ್ಮ ಹುಡುಗಿರು ಲೈಟಿಂಗ್ಸ್ ಬಿಟ್ಟು ಇವಾಗ ಈಕೋ ಮೆಲನ್ ಒಳಗಡೆ ಹೋಗ್ತಾ ಇದ್ದಾರೆ. ಇವರು ಲೈಟಿಂಗ್ಸ್ ನೋಡಕ್ ಬಂದ್ರೆ ಶಾಪಿಂಗ್ ಮಾಡಕ್ ಬಂದ್ರ ಅಂತ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಇವಾಗ ಏನ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಈಚೆ ಹೋಗ್ಬಿಡೋಣ. ಶಾಪಿಂಗ್ ಎಲ್ಲ ಚಳಿ ಆಗ್ತಿತ್ತು ಜಾಸ್ತಿ. ಸರಿಗಿದ್ದೀರಾ ನೀವುಗಳೆಲ್ಲ? ಸರಿ ಸರಿ. ಹೆಂಗಿದೆ? ವಾವ್, ಸೋ ಗುಡ್. ಶಾಪಿಂಗ್ ಮಾಡ್ತಾ ಇದ್ದಾರೆ. ನನಗೆ ಲೈಟಿಂಗ್ಸ್ ತೋರಿಸ್ತಾ ಇಲ್ಲ, ವಿಡಿಯೋಸ್ ತೆಕ್ಕೊಡ್ತಿಲ್ಲ. ಬನ್ನಿ ಗೈಸ್, ಬೇಗ ಹೋಗೋಣ. ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಲಿಪ್ ಗ್ಲೋಸ್ನ ಫ್ರೀಯಾಗಿ ಹಾಕೋತಾ ಇದ್ದೀವಿ. ಇಲ್ಲಿ ಬಂದು ಮಾಡ್ಬೋದು, ಇಲ್ಲಿ ಹಾಕೊಂಡು ಹಂಗೆ ಈಗೀಚೆ ಹೋಗಿ ಫೋಟೋಸ್ ತೆಕ್ಕೊಳ್ಳೋದು ಅಷ್ಟೇ. ಒಳಗಡೆ ಎಷ್ಟು ವಾರ್ಮ್ ಆಗಿತ್ತು, ಈಚೆ ಬಂದಿದ ತಕ್ಷಣ ಅಷ್ಟೇ ಚಳಿ ಇದೆ ನೋಡಿ ಗೈಸ್. ವಾವ್, ಈ ಬಸ್ಸೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ಓ ಮೈ ಗಾಡ್, ಸೋ ಕ್ಯೂಟ್. ನೋಡು ಬ್ರೋ. ನೋಡಿ ಗೈಸ್, ಚಳಿಲಿ ನಾವು ಫೋಟೋ ತೆಕ್ಕೊಳ್ಳೋದು ಹಿಂಗೆ ನೋಡಿ. ಈ ತರ ಎಲ್ಲ ಒಂದ್ ಕಡೆ ಹಿಂಗ್ ಕೊಟ್ಬಿಟ್ಟು ಹಿಂಗ್ ನಿಂತ್ಕೊಂಡು ಹಿಂಗ್ ಫೋಟೋ ತೆಗ್ಸ್ಕೊಳ್ಳೋದು. ಏನಂತೀರಾ? ಮುಂದೆ ಕೋಟ್ ಹಾಕಕ್ ಸ್ಟ್ಯಾಂಡ್ ಇರುತ್ತಲ್ಲ. ಪಾಪ ಗೈಸ್, ಎಲ್ಲ ಫೋಟೋ ಸೆಷನ್ ಎಲ್ಲ ಆಯ್ತು. ಇವಳ್ದೆ ಬಾಕಿ ಇರೋದು. ಸೊ ಇವಾಗ ಇಲ್ಲಿ ಹಿಂಗಿದೆ ಜಾಗ.
ನಮ್ಮ ಫೋಟೋ ಸೆಷನ್ ಆಯಿತು ಅಷ್ಟೇ. ಬನ್ನಿ. ಕೈ ಹೆಂಗ್ ಫ್ರೀಸ್ ಆಗಿದೆ ಅಂದರೆ ನನ್ನ ಕೈ ನನಗೆ ಫೀಲೇ ಆಗ್ತಿಲ್ಲ, ಅಷ್ಟು ಗಟ್ಟಿ ಆಗಿಬಿಡಿದೆ. ಯಪ್ಪ ಏನು ಇಷ್ಟು ಚಳಿ ಇದೆ ಗೈಸ್, -2 ಡಿಗ್ರಿ ಇದೆ ಗೈಸ್. ನಾನು ರೋಡಲ್ಲಿ ಹೆಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೋಡಿ, ಆ ಕಡೆ ಈ ಕಡೆ ಏನು ನೋಡ್ತಿಲ್ಲ ಗೈಸ್, ಹಂಗೆ ನಮ್ಮದೇ ರೋಡು. ನೋಡಿ ಗೈಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾರಪ್ಪ, ಸೂಪರ್ ಸಕ್ಕದಾಗಿದೆ ಗೈಸ್, ವೈಬ್ ಮಾತ್ರ ಸೋ ಗುಡ್. ಓ ಮೈ ಗಾಡ್, ಖಂಡಿತ ಮಾಡಬೇಕು ಪ್ರಗತಿ. ನಾನು ಜಾನ್ವಿ ಇದನ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದೇ 360 ಡಿಗ್ರಿ ತಿರುಗುತ್ತಲ್ಲ ಕ್ಯಾಮ್ರಾ, ಸೊ ಇವಳು ಬರ್ತಾ ಇಲ್ಲ, ಬ್ಯಾಗ್ ಹಿಡ್ಕೊ. ಕನ್ವಿನ್ಸ್ ಮಾಡಿ ಸಾಕಾಯ್ತು ಅಷ್ಟೇ ಗೈಸ್. ಇದು ಮಾಡಿದ್ರೆ ಕ್ರಿಂಜ ಗೈಸ್, ಕಮೆಂಟ್ ಮಾಡಿ ಗೈಸ್, ಕ್ರಿಂಜ್ ಅದೇ. ಜಾನ್ಸಿ ಏನಂತಾಳೆ ಅಂದ್ರೆ ಇದನ್ನ ಮಾಡಿದ್ರೆ ಕ್ರಿಂಜ್ ಅಂತೆ ಗೈಸ್, ಈ ಡ್ಯಾನ್ಸ್ ನ. ಇದನ್ನ ಮಾಡಿದ್ರೆ ನನಗೆ ಕ್ರಿಂಜ್ ಅನ್ಸುತ್ತೆ ಅಷ್ಟೇ ಗೈಸ್. ಸರಿ ಗೈಸ್, ಓಕೆ. ಅಟ್ಲೀಸ್ಟ್ ಫೋನ್ ತಿರುಗುತ್ತಲ್ಲ, ಬಂದ್ಬಿಡ ಅಂತ ಅನ್ನೋ ಅನ್ನಲ್ಲ ನೀನಂತ ಗೊತ್ತು ಬಿಡು, ಸುಮ್ಮನೆ ಎಲ್ಲ ಆಡಿಸ್ತೀಯಾ. ಸ್ಟಾರ್ಟೆಡ್, ಓಕೆನಾ? ಹಂಗೆ ಅಷ್ಟೇ. ಯಾವ್ದಾದ್ರು ಸಾಂಗ್ ಇದೆಯಾ ಬ್ರೋ? Feelings. Bro, the camera is also shaking. My hands are shaking. My hands are shaking. ಇವಾಗ ನಮ್ಮದು ಫೋಟೋ ಶೂಟ್ ಎಲ್ಲ ಆಯಿತು ಅಲ್ಲಿ. ಇವಾಗ ನೆಕ್ಸ್ಟು ಎಲ್ಲೋಗ್ತಾ ಇದ್ದೀವಿ ಜಾನ್ವಿ? ಜಸ್ಟ್ ಕೋವೆಂಟ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಕೋವೆಂಟ್ ಗಾರ್ಡನ್ಗೆ ಪೋಲೋ ಲಾ ಫ್ಲಾರೆಂದು ಪಾಪಪ್ ಸ್ಟೋರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ದೆನ್ ಅದು ಕ್ಲೋಸ್ ಆಗಿದೆಯಂತೆ. ಸೊ ಇವಾಗ ಅದಕ್ಕೆ ಬೇರೆ ಎಲ್ಲೋ ಹೋಗ್ತಾ ಇದ್ದೀವಿ. ನಮ್ಮ ಐಟಿನರಿ ಎಲ್ಲ ಉಲ್ಟಂಪಲ್ಟ ಆಗಿದೆ ಇವತ್ತು, ಯಾಕೆಂದರೆ ಎಷ್ಟು ಚಳಿ ಇದೆ ಅಂದರೆ ನಮ್ಮ ಕೈಲಿ ಏರ್ಪಾಡ್ಸ್ನ ಇಡೋಕ್ಕಾಗ್ತಿರ್ಲಿಲ್ಲ ಗೈಸ್, ಅಷ್ಟು ಕೈ ಫ್ರೀಸ್ ಆಗಿಬಿಡಿತ್ತು. ಮನೆಗೆ ಹೋಗಲ್ವಾ? ಮನೆಗೆ ಮನೆಗೆ ಹೋಗೋಣ, ಚಳಿ ಅಂದಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದು ಕಾಲಲ್ಲ, ಒಂದು 5% ಐಟಿನರಿನೂ ಫಿನಿಶ್ ಮಾಡಿ. Guys, it is really horrible. ತಳ್ಬಿಡ್ತಾಳೆ I can't ಯಾಕೆ ಗೈಸ್ ಗೊತ್ತಾಗ್ತಿದ್ಯಾ? guys how horrible it is. ಫಿಕ್ಸ್ ಇದೆ ಸ್ಟೋರಿ. ನಿಮಗೆ ಗೊತ್ತೇ ಆಗಲ್ಲ ಅದು ಎಷ್ಟು ಚಳಿ ಇದೆ ಅಂತ, ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಪಿಕ್ಸಿ ಸ್ಟೋರ್ ನೋಡಿ ಗೈಸ್, ಮಾತಾಡೋಕ್ಕೂ ಆಗ್ತಿಲ್ಲ. I can't feel ಏರ್ಪಾಡ್ಸ್ನ ಇಡಕ್ಕೆ 5 ನಿಮಿಷ ತಗೊಂಡಿದ್ದೀವಿ ಬ್ಯಾಗಲ್ಲಿ. I can't feel my lips. ಮಾತಾಡೋಕ್ಕೆ ಕಷ್ಟ ಆಗ್ತಿದೆ. ನೀವು ಹಳೆಯ ವ್ಲಾಗ್ಸ್ ನೋಡ್ತಿದ್ರೆ you can ಗೊತ್ತಾಗುತ್ತೆ ನಿಮಗೆ. ಅದನ್ನ ಹೇಳಕ್ಕೂ ಕಷ್ಟಪಡ್ತಾ ಇದ್ದಾಳೆ ಗೈಸ್. ವಾವ್, ಶಿಡ್ಜು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಜಾನ್ಸಿನ ಎಲ್ಲೋ ನಿಂತಿರ್ತಾಳೆ ನೋಡಿ ಫೋಟೋ ಹಿಡ್ಕೊಂಡು. ನೋಡಿ ಗೈಸ್ ಎಲ್ಲೆಲ್ಲೋ ಕಳೆದೋಗ್ಬಿಡ್ತಾರೆ ಗೈಸ್. ಓ ಅಲ್ಲಿದ್ದಾಳೆ. ಓ ಸೋ ಗುಡ್ ಬ್ರೋ. ಗೈಸ್ ನಮ್ಮ ಜಾನ್ಸಿ ಎಲ್ಲ ವಿಡಿಯೋ ಮಾಡ್ಕೊತಾಳೆ, ನಾವು ಅದನ್ನು ರಿಮೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಇಲ್ಲಿ ಬರ್ತಾ ಇದ್ದಾಳೆ ನೋಡಿ, ತೆಗಿತಾ ಇದ್ದಾರೆ, ಕಾಣಿಸ್ತಿದ್ಯಾ? ಏಯ್ ಸೈಡ್ ಬನ್ನಿ. ನೋಡಿ ಗೈಸ್ ಹೆಂಗ್ ನಡ್ಕೊಂಡು ಹೋಯ್ತವ್ರೆ, ಕಾರ್ ಬರ್ತಾ ಇದ್ರು. ಹಾ, ರಾಯಲ್ ಅಕಾಡೆಮಿ ಆಫ್ ಆರ್ಟ್ಸ್ ಮುಂದೆ ಕೇಳಿದ್ರೆ ಅಲ್ಲಿ ಓದ್ಬಿಟ್ಟು ಹೇಳಿದೆ ಅಷ್ಟೇ. ಅದೇ ಗೈಸ್ ಹೇಳ್ತೀನಿ, ಅಲ್ಲಿ ಓದ್ಬಿಟ್ಟು ಹೇಳಿದೆ, ಮುಂದೆ ಗೊತ್ತಿಲ್ಲ. ಹೌದು, ಆರ್ಟ್ ಗ್ಯಾಲರಿ, ಚಿತ್ರಕಲಾ ಪರಿಷತ್ ಥರ ಅಂತೆ ನೋಡಿ ಗೈಸ್ ಇದು. I want home with heaters. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗೈಸ್, ಹೇಳ್ತಾ ಇದ್ರಲ್ಲ. ಗೈಸ್ ವಿಂಡೋಸ್ ಇಷ್ಟು ಓಪನ್ ಮಾಡಿ ಇಟ್ಕೊಂಡು ಬರ್ತಾರೆ. ಹೌದು, ನಾನು ಇವತ್ತು 5:30ಗೆಲ್ಲ ಎದ್ದುಬಿಟ್ಟು ಅವರು ವಿಂಡೋ ತೆಕ್ಕೊಂಡಿದ್ದು ಫುಲ್ ಚಳಿಗೆ ಎದ್ದು ನಮ್ಗೆ ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಪ್ಪ ರೂಮ್ ಟೆಂಪ್ರೇಚರ್ಗೆ. ನೀನೇ ಚಳಿ ಪಕ್ಕ ಮಲ್ಕೊಂಡಿರ್ತೀವಿ. ಗೈಸ್ ನೋಡಿ, ಎಲ್ಲ ತೆಗಿಯೋ ಟೈಮಲ್ಲಿ ಬಂದಿದ್ದೀವಿ. ಇದೆ ಗೈಸ್ ಲಾ ಫ್ಲಾರೆನ್ಸ್ದು ಪಾಪಪ್ ಸ್ಟೋರು, ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಪಾಪಪ್ ಸ್ಟೋರ್ ಇಸ್ ನಥಿಂಗ್ ಬಟ್ ಅಲ್ಲಿ ಫುಡ್ಡು ಬೆವರೇಜಸ್ ಎಲ್ಲ ಇಟ್ಟಿರ್ತಾರೆ. ಅವ್ರ ಸ್ಪೆಷಾಲಿಟಿನ ಎನ್ಹಾನ್ಸ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಅಷ್ಟೇ ಗೈಸ್. ಗೈಸ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ನೋಡಿ ಗೈಸ್. ವಾವ್, ಸೋ ಗುಡ್.
ಸೋ ಗುಡ್ ಗೈಸ್. ಅದಕ್ಕೆ ಅನ್ನೋದು ಲಂಡನ್ನ ಕ್ರಿಸ್ಮಸ್ ಟೈಮಲ್ಲಿ ನೋಡಿದ್ರೇ ಅದೊಂಥರ ನೆಮ್ಮದಿ. ಏನೋ ದೀಪಾವಳಿ ಲೈಟಿಂಗ್ ದೀಪಾವಳಿ ಲೈಟಿಂಗ್ಸ್ ತರ ಗೈಸ್. ಜಾನ್ಸಿ ಇದನ್ನ ದೀಪಾವಳಿ ಲೈಟಿಂಗ್ಸ್ ಅಂದ್ಲು. ಸ್ವಲ್ಪ ಆಕ್ಚುಲಿ ನೋಡಕ್ ಹಂಗೆ ಇದೆ ಗೈಸ್. ಅಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅದು. So cute. Guys, ಹೆಂಗಿದೆ ನೋಡಿ ಗೈಸ್. ಸೋ ಗುಡ್. ಹೆಂಗಿದೆ ಅಂದ್ರೆ ನೋಡಕ್ 2 ಕಣ್ ಸಾಲದು, ಅಷ್ಟು ಸಕ್ಕತ್ತಾಗಿದೆ. ಕಾರ್ ನೋಡಿ ಹೆಂಗೆ ಎಷ್ಟು ಉದ್ದ ಇದೆ. ನೋಡ ಹಿಂದೆ ಕಾರ್ ನೋಡು ಹೆಂಗಿದೆ ಕಾರ್. ಅದು ಪಾರ್ಟಿ ಮಾಡ್ಬೇಕಾದ್ರಲ್ಲಿ ಅಂತೆ. ದೇರ್ ಬ್ರೋ. ಎಲ್ವಿ ಎಲ್ಲಿದೆ? ಎಲ್ವಿ ಇದು ಗೈಸ್. ಎಲ್ವಿ ತೆಗ್ಬಿಟ್ಟಿದ್ದಾರೆ ನೋಡಿ, ಚೆನ್ನೈಲ್ದಿದೆ. ತುಂಬಾ ಬೇಗ ಕರ್ಕೊಂಡ್ ಬಂದಿದ್ಯಲ್ಲ ಅದಕ್ಕೆ. ಇವಳು ಹೇಳಿತ್ತು. ಇವಳಲ್ಲ ಸರಿ, ಎಲ್ಲಿ ಜಾನ್ಸಿ. ನಾನು ಜಾನ್ಸಿ ಅನ್ಕೊಂಡು ಇವಳನ್ನ ತೋರಿಸ್ತಾ ಇದ್ದೆ ನೋಡಿ ಗೈಸ್. ಸಡನ್ ಆಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ಬಿಡ್ತಾಳೆ ಗೈಸ್ ಇವಳು. ನಾನು ನೋಡಿ ಇವ್ರನ್ನ ಜಾನ್ಸಿ ಅನ್ಕೊಂಡ್ಬಿಟ್ಟೆ. ಅಯ್ಯೋ ನೋಡಿ ಗೈಸ್ ಹೆಂಗಿದೆ. ವಾವ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ತೆಗಿತಿದ್ದಾರೆ. ತೆಗಿಯೋ ಟೈಮಲ್ಲಿ ನೋಡಕ್ ಬಂದಿದ್ದೀವಿ. ಅಂತೂ ಇಂತೂ ನೋಡಿದ್ವಿ ಗೈಸ್. ಇಷ್ಟಾರು ನೋಡಿದ್ವಲ್ಲ, ಸೊ ಅದಕ್ಕೆ ಖುಷಿ ಆಗ್ತದೆ. ಏನನ್ಸ್ತಿದೆ? ವೆರಿ ಹ್ಯಾಪಿ ಗೈಸ್ ಅಂತ ಎಷ್ಟು ಸ್ಯಾಡ್ ಆಗಿ ಹೇಳ್ತಿದ್ಯಾ. ನಿಂಗೆ ಅನ್ಸ್ತಿದೆ? ಚೆನ್ನಾಗಿ ಅನಿಸ್ತದೆ. ನೀನು ಸೆಕೆಂಡ್ ಟೈಮ್ ನೋಡ್ತಿರೋದು? ತುಂಬಾ ಚಳಿ ಅಂತ ಜಾನ್ಸಿ ತುಂಬಾ ಒದ್ದಾಡ್ತಾ ಇದ್ದಾಳೆ ಇವತ್ತು. ತುಂಬಾ ಚಳಿ ಆಗ್ತಿದೆ. ಅನ್ಕಂಟ್ರೋಲಬಲ್. ಗ್ಲೌಸ್ ತೆಗಿಯಕ್ಕೆ 2 ನಿಮಿಷ ಮಾಡಿದ್ಲು, ಹಾಕೊಳಕ್ಕೆ 2 ನಿಮಿಷ. ಶಿವ್ರಿಂಗ್ ಆವಾಗ್ಲೇ. ವಿಡಿಯೋ ಮಾಡಿದೀನಿ ಒಂದು, ಅದ್ರಲ್ಲಿ ಫುಲ್ ಬನ್ನಿ ಹೋಗೋಣ ಇವಾಗ. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಗೊತ್ತಿಲ್ಲ, ದೇವರಲ್ಲಿ ಕರ್ಕೊಂಡು ಹೋಗ್ತಾರ. ಎಲ್ಲಿಗೆ ಜಾನ್ಸಿ? ಎಲ್ಲ ಸ್ಟ್ರೈಟ್ ಲೈಟ್ ಕಾಣಿಸ್ತಿದೆ. ಎಲ್ಲ ಲೈಟ್ ಕಾಣಿಸ್ತಿದೆ. ಅಲ್ಲ ಕಾಲೆಲ್ಲೋ ದಾರಿ ಎಲ್ಲೋಗುತ್ತೋ ಹಂಗೆ ಅಂತೀರಾ? ಅಷ್ಟೇ ನೋಡಿ ಗೈಸ್. ಲಂಡನ್ಗೆ ಬಂದು ನಿಮ್ ಯಾರು ಟೈಮ್ ಎಷ್ಟು ಅಂತ ಗೆಸ್ ಮಾಡ್ತೀರಾ? ಟೈಮ್ ತೋರಿಸ್ರಿ ಹಂಗೆ ಯಾರು. ವಾಟ್ ಇದರಲ್ಲಿ ಫೋನಲ್ಲಿ 6:50 ಇನ್ ಈವ್ನಿಂಗ್ ಗೈಸ್. 6:50 ಈವ್ನಿಂಗ್. ಎಷ್ಟು ಕತ್ಲೆ ಆಗಿದೆ. 3 ಗಂಟೆಗೆ ಕತ್ಲೆ ಆಗ್ಬಿಡುತ್ತೆ ಈ ದೇಶದಲ್ಲಿ ನೋಡಿ ಗೈಸ್. ಹಿಂಗೆ ನಾವು 3 ಜನನ ಕುತ್ಕೊಂಡು ಮಾತಾಡೋದು. ಇವಳು ನೋಡಿ ಮಧ್ಯದಲ್ಲಿ ಹೋಗಿ ಕುತ್ಕೊಬಿಟ್ರು. ನೋಡಿ ಗೈಸ್ ಏನ್ ಮಾಡ್ತಾವ್ರು ಕುತ್ಕೊಂಡು. ನೀರಿಗೆ ಲವ್ಲಿ ಲಂಡನ್ ತಾತಗಳು. ಹೌದು ನೋಡಿ ಗೈಸ್ ಎದೊಳಕಾಯ್ತಿಲ್ಲ ಅಂತ ಹೇಳ್ತಾವಳೆ. ಎದ್ಲು ಫೈನಲಿ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್, ಗ್ಲೌಸ್ ಹಾಕೊಂಡ್ರೆ ಫೋನ್ ನೋಡೋಕ್ಕಾಗಲ್ಲ. ಗ್ಲೌಸ್ ತೆಗೆದ್ರೆ ಚಳಿ ತಡ್ಕೊಳಕ್ಕಾಗಲ್ಲ. ಹೌದು ಗೈಸ್, ನಿಜ, ತುಂಬಾ ನಿಜ ಇದಂತೂ. ಬನ್ನಿ ಇವಾಗ ಹೋಗೋಣ. ಏನ್ ಬ್ರೋ? ಯಾಕೆ ಬ್ರೋ ಮನೆಗೆ ಹೋಗ್ಬೇಕು? ಇಷ್ಟೇ ಗೈಸ್, ಅರ್ಧ ಗಂಟೆ ಗೈಸ್. ನಾನು ಇನ್ನ ಊಟನೂ ಮಾಡಿಲ್ಲ. ಊಟ ಮಾಡಿದೆ ನಾನು. ಯಾವಾಗ್ಲೂ ನಡಿಯಕ್ ಆಗಲ್ಲ ಅಂತಿದ್ದವಳು ನಡೀತಿದ್ದೀನಿ ಗೈಸ್. ನನ್ನ ನೋಡಿ ಗೈಸ್, ಕೋಟ್ನ ಕೈಯಲ್ಲಿ ಹಿಡ್ಕೊಂಡು ಬರೀ ಒಂದೇ ಒಂದು ಇದನ್ನ ಹಾಕೊಂಡು ಓಡಾಡ್ತಿದ್ದೀನಿ. ಟ್ರಾವೆಲ್ ಮಾಡಿ ಓಡಾಡ್ತಿರೋದು ಅರ್ಧ ಗಂಟೆ. ಅದ್ರ ಜೊತೆ ನನಗೆ ಕೋಲ್ಡ್ ಇದೆ, ಕಾಫು ಇದೆ. ಅಂದ್ರೂ ನಾನು ನೋಡು ಎಷ್ಟು ಚೆನ್ನಾಗಿ ಕೋಲ್ಡ್ನ ಬೇರ್ ಮಾಡ್ತಾ ಇದ್ದೀನಿ ಇವತ್ತು. ಇವರಿಬ್ರು ಗೈಸ್, ಇವರಿಬ್ರು ಸೇರ್ಕೊಂಡು ನನಗೆ ಕೊಡಿಸ್ತಾರಂತೆ ಗೈಸ್. ಇಲ್ಲ ಇಷ್ಟು ಚಿಕ್ಕದ್ ಬರುತ್ತಲ್ಲ ಗೈಸ್, ಅಲ್ಟ್ರಾ ಮಿನಿ. ಬೋರ್ ಅದ ಕುತ್ಕೊಂಡು ಪ್ರೈಸ್ ಬರ್ದಂಗೆ ಗೈಸ್ ಈ ಕಂಪ್ನಿಗಳೆಲ್ಲ.
ಅಷ್ಟೇ ಗೈಸ್, ಎಲ್ಲ ಆಗೋಯ್ತು ನೋಡಿ, ಮುಗೀತು. ಬಿ ಹ್ಯಾಪಿ ದಟ್ ಅಟ್ ಲೀಸ್ಟ್ ವಿ ಕೇಮ್ ಔಟ್ ಟುಡೇ ಅಂಡ್ ನಾಟ್ ಟುಮಾರೋ ಅಂಡ್ ವಿ ಗೆಟ್ ಟು ಸಿ ಸಮಥಿಂಗ್. ನಿಂತ್ಕೊಂಡು 5 ನಿಮಿಷ ಹಿಂಗೆ ನಿಂತ್ಕೋತಾ ಇದೀವಿ ನಾವು, ಸುಮ್ಮನೆ ನಿಂತ್ಕೋತಾ ಇದೀವಿ, ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ಅದಕ್ಕೆ ರೋಡ್ ಮಧ್ಯೆ ನಿಂತ್ಕೋತಿದೀವಿ. ನಾವೆಷ್ಟು ಎಲ್ಲದನ್ನು ಫಿಲಮ್ ಮಾಡಕ್ ಆಗ್ತಿಲ್ಲ, ಯಾಕೆಂದ್ರೆ ಕೈಯೆಲ್ಲ ಫುಲ್ಲು ರೆಡ್ ಆಗ್ಬಿಡಿದೆ. ಇನ್ನೊಂದು ಕ್ಯಾಮ್ರಾ ಇದ್ರೆ ನಿಮಗೆ ಅರ್ಥ ಆಗ್ತಿತ್ತು. ಹೌದು ಗೈಸ್, ಒಂದು ಕ್ಯಾಮ್ರಾದಲ್ಲಿ ಇಟ್ ಇಸ್ ನಾಟ್ ಏಬಲ್ ಟು, ಯಾಕೆಂದ್ರೆ ಕ್ಯಾಮ್ರಾದಲ್ಲಿ ಜೀವಾಗೆ ತೋರ್ಸ್ಲ ಗೈಸ್, ಜಿ ವ್ಯಾಗನ್ ಈಗ ಹೋಗುತ್ತೆ ನೋಡಿ ಗೈಸ್, ಅಲ್ಲಿದೆ ಕಾಣಿಸ್ತದ್ಯಾ ಜಿ ವ್ಯಾಗನ್. ಸೋ ಗುಡ್. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಜಾಗ ಎಲ್ಲಿ ಅಂತ ನೋಡೋಣ, ಹೋಗೋಣ. ಕಾನ್ವರ್ಸೇಷನ್ ಆಗೋ ಟೈಮ್ ತೆಗಿತೀವಿ. ನೀನ್ ಎಲ್ಲ ಕಾನ್ವರ್ಸೇಷನ್ ಸಡನ್ ಆಗಿ ಮಾತಾಡ್ತಿದ್ಯಾ ಗೈಸ್. ಇವಳು ಹಾಕೊಂಬರಕ್ಕೆ ಇಷ್ಟು ಪೆನ್ಸಿಲ್ ಹಿಲ್ಸ್ ಬೂಟ್ಸ್ ಇಟ್ಕೊಂಡಿದ್ಲು. ಹೌದು, ಈಗ ಸದ್ಯಕ್ಕೆ ಬೂಟ್ಸ್ ಹಾಕೊಂಡಿದ್ದಾಳೆ. ಗೈಸ್ ಹೆಂಗಿದೆ ಹೀಲ್ಸ್. ಜಾನ್ಸಿಗೆ ಬೇಕಂತ ಇದು, ಬೇಕಾ ಜಾನ್ಸಿ? ಬೇಡವಾ? ಅಷ್ಟೇ, ಬೇಡವಂತೆ, ನಡೀರಿ ಗೈಸ್. ನಮ್ಗೆ ಈ ಥರ ಆಟೋದಲ್ಲಿ ಹೋಗ್ಬೇಕಂತ ಅನಿಸ್ತಿದೆ, ಯಾಕೆಂದರೆ ನಮ್ಮ ಕೈಯಲ್ಲಿ ನಡೆಯೋಕ್ಕಾಗ್ತಿಲ್ಲ, ನಾವು ಇನ್ನೂ ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಆ ಥರ ಏನಂತಾರೆ ಬ್ರೋ, ಬೈಸೈಕಲ್ ಆಟೋನಾ, ಆಟೋ ಬೈಸೈಕಲ್ಲ, ಟುಕ್ ಟುಕ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲೂ ಟುಕ್ ಟುಕ್ ಸಿಗ್ತಿಲ್ಲ. ಬನ್ನಿ ಇವಾಗ ನೋಡೋಣ ಏನು ಮಾಡ್ತೀವಿ ಅಂತ. ಅಷ್ಟೇ ಗೈಸ್, ಎಲ್ಲ ತೆಗಿತಾ ಇದ್ದಾರೆ, ಇನ್ನು ನೆಕ್ಸ್ಟ್ ಇಯರ್ ಇದೆಲ್ಲ ನೋಡಿ. ಬಾಯಲ್ಲಿ ಹೇಳಿದ್ವು ತೆಗಿಬೇಕಾದ್ರೆ ಹೋಗೋಣ ಅಂತ. ಹಂಗೆ ಆಯಿತು, ತೆಗಿಯೋ ಟೈಮಲ್ಲೇ ಬಂದ್ವಿ. ಥೂ, ಒಳ್ಳೆ ಕತೆ ಅಪ್ಪ, ನಮ್ದಂತೂ ಯಾವಾಗಲೂ ಇದ್ದಿದ್ದೆ ಒಂದಲ್ಲ ಒಂದು ಗೋಳು ಗೈಸ್. ಹೌದೌದು, ನಿಜ, ಕರೆಕ್ಟು. ಬನ್ನಿ ಗೈಸ್, ಬೇರೆ ದ್ಯಾನ್ ನಥಿಂಗ್, ಏನೋ ಒಂದು ನೋಡಿದ್ವಿ ಅಂತ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ ಗೈಸ್. ಇಲ್ಲ ಇದು ಸಿಗ್ತಿರ್ಲಿಲ್ಲ, ಹೋದ ವರ್ಷದಿಂದ ಕಾಯ್ತಾನೆ ಇದ್ದೆ ಗೈಸ್, ನಾನು ನೋಡಬೇಕು ಅಂತ. ಹೋದ ವರ್ಷ ಬರೋಕ್ಕಾಗಲಿಲ್ಲ, ಸೊ ಅದಕ್ಕೆ ಈ ವರ್ಷ ಮಿಸ್ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಬಲವಂತ ಮಾಡಿ ಕರ್ಕೊಂಬಂದಿದ್ದೀನಿ. ಇವಳು ಅವಾಗಿಂದ ಚಳಿ ನಡ್ಗೋಗ್ಬಿಟ್ಟವಳೆ ಗೈಸ್, ಪಾಪ ಇವಳು ಕೈಲಿ ಆಗ್ತಾನೆ ಇಲ್ಲ. ಅದಕ್ಕೆ ನೆಕ್ಸ್ಟ್ ಕೋವೆಂಟ್ ಗಾರ್ಡನ್ನೇ ಲಾಸ್ಟ್ ಅಲ್ವಾ, ನೆಕ್ಸ್ಟ್ ಮನೆ ಅಲ್ವಾ ಅಂದ್ಲು. ನಾನು ಅದಕ್ಕೆ ಯಾಕೆ ಮನೆಗೆ ಹೋಗ್ತೀಯಾ ಅಂದೆ, ನಿಂಗೆ ಚಳಿ ಆಗ್ತಿಲ್ವಾ ಅಂದೆ. ನೋಡಿ ಗೈಸ್, ನಾನು ಗ್ಲೌಸೇ ಹಾಕ್ಕೊಂಡಿಲ್ಲ, ಏನೋ ನನಗೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಗೈಸ್ ವ್ಲಾಗ್ ಮಾಡೋಕ್ಕೆ. ಇಷ್ಟೊಂದು ದಿನ ಆದಮೇಲೆ ಈಚೆ ಬಂದಿದ್ದೀನಿ, ಕ್ರಿಸ್ಮಸ್ ಲೈಟಿಂಗ್ಸ್ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತದೆ ಅಂತ. ಚಳಿ ಅಷ್ಟು ಆಗ್ತಿಲ್ಲ. ರೋಲೆಕ್ಸ್ ಸ್ಟೋರ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವಾವ್, ಸೋ ಗುಡ್, ಏನು ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಕ್ಯಾಲೆಂಡರ್ ಚೇಂಜ್ ಆಗಿದೆ, ಇಟ್ ಈಸ್ ಫೈನಲಿ 2026 ಗೈಸ್. ಮೂನ್ ಏನು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಆವಾಗಲೇ ಕಾಣಿಸ್ತಿತ್ತು, ಇವಾಗ ಮೋಡ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ವಾವ್, ಎಂಥ ವ್ಯೂ ಅಲ್ಲ, ಸೋ ಗುಡ್. ನಾವು ಒಬ್ಬರೇ ಅನಿಸುತ್ತೆ ಗೈಸ್ ಹಿಂಗೆಲ್ಲ ಸಾಹಸ ಮಾಡೋದು, ಹೋಗ್ತೀರಾ ಬಸ್ಸಲ್ಲಿ ಮೇಲೆ ಹತ್ಕೊಂಡು. ಇವಾಗ ಕೋವೆಂಟ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ, ಕ್ಲೋಸ್ ಇರುತ್ತೋ ಓಪನ್ ಇರುತ್ತೋ ಗೊತ್ತಿಲ್ಲ. ಡಬಲ್ ಡೆಕ್ಕರ್ ಬಸ್ ಮೇಲೆ ಹತ್ತು ಕೂತಿದ್ದೀವಿ, ವ್ಯೂ ನೋಡ್ತಾ ಇದ್ದೀವಿ ಅಷ್ಟೇ ಗೈಸ್. ಇಷ್ಟು ದಿನ ಏಂಜಲ್ ನೋಡಬೇಕು ಅಂತ ಕಾಯ್ತಾ ಇದ್ದೆ. ಫೈನಲಿ ಏಂಜಲ್ನ ನೋಡಿ ಖುಷಿ ಆಯಿತು. 1 ವರ್ಷದ ಆಸೆ ಫೈನಲಿ ಫುಲ್ಫಿಲ್ ಆಗಿದೆ. ಇವಾಗ ಕೋವೆಂಟ್ ಗಾರ್ಡನ್ಗೆ ಹೋಗಿ ನೆಕ್ಸ್ಟ್ ಸೀದಾ ಮನೆಗೆ ಹೋಗ್ಬಿಡೋದು ಅಷ್ಟೇ ಗೈಸ್, ಅಲ್ವಾ ಜಾನ್ಸಿ? ಇನ್ನೆಲ್ಲಿ ಹೋಗೋದಿಲ್ಲ ಅಂದರೆ ಅಷ್ಟೇ ಗೈಸ್, ಮನೆ ಅಷ್ಟೇ. ಏನು ಬಸ್ಸಲ್ಲಿ ಒಂದು ರೌಂಡ್ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಅವ್ರೆ ನೋಡಿ ಗೈಸ್. ಇದು ಟ್ರಾಫ್ಲಾಂಗರ್ ಸ್ಕ್ವೇರ್. ಇವಳಿಗೂ ಚಳಿ ಅಂತ ಗೈಸ್. ಇದು ನಮ್ಮ ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ನೋಡೋಣ, ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಶೂಟಿಂಗ್ ಎಲ್ಲ ಆಗಿದೆ ಶಾರುಖ್ ಖಾನ್ದು, ಸೊ ಗೆಸ್ ಮಾಡಿ ನೋಡೋಣ ಯಾರು ನಮ್ಮ ಹಳೆ ವಿಡಿಯೋಸ್ನ ನೋಡಿ ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿದ್ರೆ. ನಾವಿಲ್ಲಿ ಆ್ಯಕ್ಚುಲಿ ನಾನು ಮತ್ತು ಜಾನ್ವಿ ಲಂಡನ್ದೊಂದು ಡ್ಯಾನ್ಸ್ ಮಾಡಿದ್ವಿ, ನೋಡಿ ಗೈಸ್. ಹೋಗಿಲ್ಲ ಅಂದರೆ ಹೋಗಿ ನೋಡಿ ಆ ವ್ಲಾಗ್ನ ಗೈಸ್. ದಿಸ್ ಇಸ್ ಕೋವೆಂಟ್ ಗಾರ್ಡನ್ ನೋಡಿ ಹೆಂಗಿದೆ. ವೈಬ್ ಆಫ್ ಕೋವೆಂಟ್ ಗಾರ್ಡನ್ ಗೈಸ್. ಕ್ರಿಸ್ಮಸ್ ಟ್ರೀ ನೋಡಿ ಏನು ಸಕ್ಕತ್ತಾಗಿದೆ. ವಾವ್, ಸೋ ಗುಡ್. ಪರವಾಗಿಲ್ಲ ಗೈಸ್, ಬಂದಿದ್ದಕ್ಕೂ ಸಾರ್ಥಕ ಆಯಿತು, ನೋಡಿದ್ವಿ. ಏನು
ಸಕ್ಕದಾಗಿ ಕಾಣಿಸ್ತಿದೆ. ನಾನು ಇವಾಗ ಅಷ್ಟೊತ್ತು ನಡೆದಿರೋದಕ್ಕೂ ಇದನ್ನೆಲ್ಲ ನೋಡ್ತಿರೋದಕ್ಕೂ ಏನು ಯಮ್ಮಿಯಾಗಿ ಕಾಣಿಸ್ತಿದೆ ಗೊತ್ತಾ, ಸಕ್ಕದಾಗಿ ಕಾಣಿಸ್ತಿದೆ ಇದೆಲ್ಲ. ಆದರೆ ನಂಗೆ ಸ್ವೀಟ್ ಬೇಡ, ಖಾರ ಬೇಕು. ಖಾರ ಕೊಡ್ತೀನಣ್ಣ, ಬನ್ನಿ. ಖಾರ ಇಲ್ಲಿದೆ. ನಿಂಗೆ ಬೇಡವಾ ಸ್ವೀಟು? ಏಕೆ? ಚಳಿ. ಇವಾಗ ನಾವು ಕೋವೆನ್ ಗಾರ್ಡನ್ಗೆ ಬಂದು ಫುಡ್ ಆರ್ಡರ್ ಮಾಡಿದ್ದೀವಿ. ಇದು ನಮ್ಮ ಬಝಿಂಗ್ ಮಷೀನು. ಸೊ ಆರ್ಡರ್ ಮಾಡಿದ್ದೀವಿ. ಹೆವಿ ಫುಡ್ ಏನೂ ಆರ್ಡರ್ ಮಾಡಿಲ್ಲ, ಯಾಕೆಂದರೆ ಅವಾಗಿಂದ ನಡೆದು ಸುಸ್ತಾಗ್ತಿತ್ತು ಅಂತ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಆರ್ಡರ್ ಮಾಡಿದ್ವಿ. ಆರ್ಡರ್ ಇಲ್ಲಿ ಬಸ್ ಆಗುತ್ತೆ. ಬಸ್ ಆಗಿದ ತಕ್ಷಣ ಅಲ್ಲಿ ಹೋಗಿ ಕಲೆಕ್ಟ್ ಮಾಡಬೇಕು. ಸೊ ನೋಡಿ ಹಿಂಗೆ ಕಾಯ್ತಾ ಇದು ಕುತ್ಕೊಂಡು. ಸೊ ಇದು ಬಸ್ ಆಗಿದ ತಕ್ಷಣ ಆರ್ಡರ್ ಇಸ್ಕೊಂಡು ತಿನ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋದೆ ಗೈಸ್. ಅಷ್ಟೇ, ಹೋಗ್ಬಿಟ್ಟು ಮಲ್ಕೊಬಿಡೋದು ಅಷ್ಟೇ ಗೈಸ್. ಅಷ್ಟೇ. ಇಲ್ಲಿ ಊಟ ಬಂದಿದೆ. ಸೊ ಆನಿಯನ್ ರಿಂಗ್ಸು, ಚಿಕನ್ ಬೈಟ್ಸ್ ಆರ್ಡರ್ ಮಾಡಿದ್ದೀವಿ. ತಿನ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋದು. ಜಾನ್ಸಿಗೇನು ಬೇಡವಂತೆ. ಏನು ಬೇಡವಾ ಜಾನ್ಸಿ? ಯಾಕೆ ಜಾನ್ಸಿ? ಮನೆ ಹೀಟರ್ ಇದ್ದರೆ ಸಾಕಂತ ಅವಳಿಗೆ. ಸೊ ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಎಷ್ಟಾಗುತ್ತೋ ಅಷ್ಟು ಕ್ರಿಸ್ಮಸ್ ಲೈಟಿಂಗ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡಿದೆ. ನಾವು ಎಷ್ಟಾಗುತ್ತೋ ಅಷ್ಟು ಮಾತ್ರ ನೋಡೋಕ್ಕಾಗಿದ್ದು. ಹೌದು ಗೈಸ್, ಏನು ಹೇಳ್ತಾ ಇದ್ದಾಳೆ ಅಂದರೆ ನಮ್ಮ ಬೆಂಗಳೂರಲ್ಲಿ ವೆದರ್ ಏನಿದೆ ಅದನ್ನು ನಾವು ಖುಷಿ ಪಡಬೇಕಂತೆ ಆ ವೆದರ್ಗೆ. ಯಾಕೆಂದರೆ ಇಲ್ಲಿ ತುಂಬ ಕಷ್ಟ ಗೈಸ್. ನಿಮಗೆ ನಾನು ಏನು ಹೋದ ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ ಅಷ್ಟು ಚಳಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಅಷ್ಟೇ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮಾಡಿ.